ಈಶ್ವರ ಮಾಡೋದೆಲ್ಲ ಅವಾಂತರ. ಮೆತ್ತಿಗೆ ಕೈ ಬಿಡ್ಲಾ, ಕೈ ಯಾಕೆ ಇಟ್ಕೊಂಡಿದೀಯ? ನಾನೇನು ಬಿದ್ದೋಗ ಮರ ಅನ್ಕೊಂಡಿದ್ಯಾ? ಅಕ್ಕ ಈಗಿನ ಬಾಯ್ ಬಡಿಕೆ ಎಲ್ಲ ಬಂದ್ರೆ ಹೌದು ಕಣೋ, ಇವ್ರು ಬಾಯ್ ಬಡ್ಕೊಳ್ಳೋದಕ್ಕೆ ನಿಮ್ಮ ಮಾಮ ಇವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದು. ಬಾಯ್ ಹೆರಿಗೆ ಮಾತಾಡ್ತಾವಂತೆ. ಮೆಲ್ಲಿಗೆ ಮಾತಾಡೋ, ಕೇಳಿಸ್ಕೊಂಡ್ರೆ ಕಷ್ಟ ಆಗತ್ತೆ. ಮೊದ್ಲೇ ಬಜಾರಿ. ಅರೋ ಡಾಕ್ಟರ್ ದೊಡ್ಡಮ್ಮನ್ ಚೆಕ್ ಮಾಡಿದಾರೆ. ತುಂಬಾ ಮಾತಾಡಿ ಮಾತಾಡಿ ಧ್ವನಿ ಪೆಟ್ಟಿಗೆ ಬಿಸಿ ಆಗ್ಬಿಟ್ಟಿದ್ಯಂತೆ. ವೋಕಲ್ ಕಾರ್ಡ್ ಅಂದ್ರೆ ಗಂಟಲಿನ ನರಗಳು ಲೂಸ್ ಆಗ್ಬಿಟ್ಟಿದ್ಯಂತೆ. ಆಸ್ಪತ್ರೆಗೆ ಸೇರಿಸ್ಬೇಕಿತ್ತೆ. ಕುಳ್ಬನ್ನಕಾಯಿ ಮುಸ್ಲಾ ಬಾಯ್ನ. ಡಾಕ್ಟರ್ ಏನ್ ಹೇಳಿದ್ರು? 15 ದಿನ ಮಾತಾಡ್ದೇರಿ ಕಾಲೇ ವಾಸಿ ಆಗತ್ತೆ ಅಂತಲ್ವಾ? ಆ ಡಾಕ್ಟರ್ಗೆ ಏನ್ ತಿಳಿತೈತ್ ಮಣ್ಣು? ಮನುಷ್ಯರಿಗೆ ಮಾತೆ ಬಂಡವಾಳ. ಮನುಷ್ಯ ಮಾತಾಡ್ದೆ ದನಗಳು ಮಾತಾಡಕ್ ಆಯ್ತದ? ದೊಡ್ಡಮ್ಮ ನೀವು ಟೈಮ್ಗೆ ಡಾಕ್ಟರ್ ಕೊಟ್ಟರು ಮಾತ್ರೆಗಳು ತಗೊಂಡ್ಬಿಡಿ. ನನ್ಗೆ ಹಾಕ್ಲಾ ಮಾತ್ರೆ? ಅದನ್ನ ತಗೊಂಡೋಗ್ ಬಿಸಾಕು. ಆ ಡಾಕ್ಟರ್ ನೋಡಿದ್ರೆ ಅವನೇ ದೊಡ್ಡ ಪೇಷಂಟ್ ಇದ್ದಂಗ ಅವನೇ. ಅವನ್ನೆಲ್ಲಾರು ಮಲಗಿಸಿ ಸೂಜಿ ಚುಚ್ಚಿ ಬಾಯಿಗೆ ನೀರ್ ಬಿಡ್ಬೇಕು ಅಟ್ಟೆಯ. ಅಮ್ಮ ತಾಯೇ ಬನ್ನಿ ಕವಳ ಹಾಕೆ. ನೀರಾವರಿ ನೋಡಕ್ ದನ ಬೆಳ್ದಂಗ್ ಬೆಳಗಿದ್ಯಾ, ಹಿಂಗ್ ಕೈ ಕಾಲ್ ಕಟ್ಸ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ವಾ? ಬೇಗ ಬಿಡ್ಸೋಣ. ಇವನ್ ಯಾವನ ಬಂದವನೇ? ಇವ್ರು ನಮ್ಮ ಅಧ್ಯಕ್ಷರು. ಡಾಲರ್ ಕಾಲರ್ ನನ್ಗೆಲ್ಲ ಆಗ್ಬೇಕು. ಮಕ್ಕಳು ಮೆಣಸಿಕಾಯಿ ಹಚ್ಚ, ನಿನ್ಗೆಲ್ಲ ರೋಗ ಬೇಡ್ಕೊಂಡ್ ತಿನ್ನಕ್ಕೆ. ಮೊದ್ಲು ಕವಳ, ಆಮೇಲೆ ಜಗಳ. ಕವಳನೂ ಇಲ್ಲ ಕವಡೆನೂ ಇಲ್ಲ. ಇವನು ಬಂದ್ ಹಂಗೆ ನಕ್ರ ಮಾಡ್ದ, ಸರಿಯಾಗಿ ತೆಗೆದ್ ಬಿಟ್ಟಿವ್ನಿ. ಅಲ್ಲ ಮನೆ ಇವಾಗ ಬೇಡ್ಕೊಂಡ್ ತಿಂತಿರಲ್ಲ, ನಾಚೆ ಹಾಕಿಲ್ಲ ನಿಮ್ ಚಂದಕ್ಕೆ. ದುಡ್ಕೊಂಡ್ ತಿನ್ನಕ್ಕೆ ನಿಮ್ ದೊಡ್ಡರಾಗ. ಕಾಂದನ್ ಬಂದಿರೋ ಕಸ್ಬಿದು ಇದನ್ ಬಿಟ್ಬಿಡಕಾಯ್ತಾ? ಇಷ್ಟಕ್ಕೂ ನನ್ ಮೆಂಬರ್ನ ಕಟ್ಟಾಕಕ್ಕೆ ನೀನ್ ಯಾರು ಅಂತೀನಿ? ಯಾರ ಎಂತವ್ರ ಹತ್ರ ಸಿಕ್ಕಾಕೊಂಡಿದ್ಯಾ? ಫಸ್ಟ್ ಹೇಳೋದಲ್ಲ ನಾ ಎಷ್ಟೇ ಮಾಡ್ಬಿಡಲ್ಲ. ಗಯ್ಯಾಳಿಗಳೇ, ನಾವು ಬಾಯಿ ಬಿಡಕ್ಕಿಲ್ಲ, ನಮ್ ಬಾಯಿ ಮುಚ್ಚಿಸ್ಬಿಡ್ತೀರಾ? ಒಂದು ಹೆಂಗಸಿನ ಬಾಯಿ ಮುಚ್ಚಾಕಲಿಲ್ವಲ್ಲ, ನಾಚೆಗೇಡು. ಎಲ್ಲಮ್ಮ ಏನಾದ್ರು ಗಂಡ್ಸಾಗಿ ಎಲ್ಲಪ್ಪಾಗಿದ್ರೆ 4 ತದಕಿ ಬಾಯಿ ಮುಚ್ಚಿಸ್ತಾ ಇದೆ. ಮತ್ತೆ ನಾವ್ ಹೊಡಿಯೋದ? ನಮ್ಮನ್ ಗಿರ್ಗಿಟ್ಲೆ ತರ ತಿರ್ಗಿಸ್ಬಿಟ್ರೆ ಪಕ್ಕದ ರೋಡ್ ಹೋಗಿ ಬಿದ್ದಿರ್ತೀವಿ. ಎಲ್ಲ ಮುಗಿದೋಯ್ತು. ನೀವು ಚಾಲೆಂಜ್ ಅಲ್ಲಿ ಸೋತು ತಪ್ಕೊಳ್ಳಿ, ದೊಡ್ಡಮ್ಮನ ಕನ್ವಿನ್ಸ್ ಮಾಡಿ ಯಾವ ಹಳ್ಳಿ ಕಳಿಸ್ತೀನಿ. ಬಾರು, ನಾವ್ ಹೆಂಗೆ ಸೋಲ್ಬೇಕು? ಏನಾರ ಐಡಿಯಾ ಮಾಡಿ ಆ ಎಲ್ಲಮ್ಮನ ಬಗ್ಗೆ ಬಿಲ್ಟ್ ಹಾಕ್ಸೋಣ. ವೈಶಾಲಿ, ಇದನ್ನ ಕುಡಿದ್ರೆ ಏನೂ ಆಗಲ್ಲ ತಾನೆ? ಪಂಡಿತರು ಕೊಟ್ಟಿರೋ ಪುಡಿ ಏನೂ ಆಗಲ್ಲ, ಕುಡಿಸಿದ್ರೆ 15 ದಿನ ಮಾತ್ ಬಂದು. ಮತ್ತೆ ತಗೊಳ್ಳಿ ಕಷಾಯ. ಬಾ, ನಿನ್ ಗಂಡ್ಸು ಕಡ್ಲ. ಅಯ್ಯೋ ನೋಡಿ, ಹಿಂಗೆಲ್ಲ ಮಾಡಿದ್ರೆ ಮರ್ವಾದೆ ಇರಕ್ಕಿಲ್ಲ. ನೀನು ಒಂದ್ ಕೆಲ್ಸ ಹುಡುಕ, ಹುಡುಗಿಯರು ತಾನಾಗೆ ನಿನ್ ಹಿಂದೆ ಬೀಳ್ತಾರೆ. ಕೆಲಸ ಮಾಡ್ತೀನಿ, ಅದೆಲ್ಲ ಒಂದ್ ಕೆಲ್ಸ ಇಲ್ಲ. ನಮ್ಮ ಹಳ್ಳಿಗ್ ಬಂದೋಳು, ನಾನು 12 ಗಂಟೆ ದುಡಿತೀನಿ. ರೈತರಿಂದ ಅನ್ನ ಅವ್ರಿಲ್ಲ ಅಂದ್ರೆ ನೀವೆಲ್ಲ ಪ್ಲಾಸ್ಟಿಕ್ ತಿನ್ಕೊಂಡು ಬದುಕ್ಬೇಕಾಯ್ತದೆ. ಒಂದ್ ಕೆಲ್ಸ ಮಾಡಪ್ಪ, ನಾನ್ ಹಳ್ಳಿಗೆ ಹೋಗುವಾಗ ನಿನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಒಂದಷ್ಟು ಜಮೀನು ಕೊಡಿಸ್ತೀನಿ, ವ್ಯಾಸಾಯ ಮಾಡುವಂತೆ. ಸೊಣಕ್ಲಿ ಅವಳಲ್ಲ, ಅವಳ ಅಪ್ಪನಂತ ಹುಡುಗಿನ ತಂದು ನಿನಗ್ ಮದ್ವೆ ಮಾಡ್ತೀನಿ. ಚಪ್ಪಲ ಹೊಡೆದು ಕರಿತಾ ಇದ್ದೀರಾ? ಕಾಫಿ ಕೊಡ್ಲಿಲ್ವಾ? ಯಾಕಮ್ಮ ಕಾಫಿ ಕೊಟ್ಟಿಲ್ಲ? ಕಾಫಿಗೆ ವಿಷ ಕೊಟ್ಬಿಟ್ರಾ? ಹೇಳಿಲ್ವಾ ನಮ್ ದೊಡ್ಡಮ್ಮ ತುಂಬಾ ಒಳ್ಳೆಯವರು ಅಂತ? ನೋಡು, ಡಾಕ್ಟರ್ ಹೇಳೋದಕ್ಕೆ ಮಾತಾಡೋದೇ ನಿಲ್ಸ್ಬಿಟ್ಟಿದ್ದಾರೆ. ವೈಶಾಲಿ, ಇವತ್ ರಿಸಲ್ಟ್ ಕಣೆ. ನನ್ ಪತಿ ಪರಮೇಶ್ವರ ಎಲ್ಲಮ್ಮನ ಡಾಕ್ಟರ್ ಶಾಪ್ ಕರ್ಕೊಂಡು ಹೋಗಿದ್ದಾರೆ. ಓ, ಅವ್ರ ಮಾತ್ ಬಿಟ್ಟು ಇವತ್ತಿಗೆ 12 ದಿನ ಆಯ್ತಲ್ವಾ? ದೊಡ್ಡಮ್ಮ ಮಾತಾಡಿ ಮಾತಾಡಿ ಬಿಪಿ ಜಾಸ್ತಿ ಆಗಿತ್ತು, ಶುಗರ್ ಜಾಸ್ತಿ ಆಗಿತ್ತು, ಯಾವ್ಯಾವ ಕಾಯ್ದೆಗಳು ಚಾರ್ಜ್ ಹೊರಿತಾ ಇತ್ತು. ಡಾಕ್ಟರ್ ಚೆಕ್ ಮಾಡಿ ಏನ್ ಹೇಳಿದ್ರು ಗೊತ್ತಾ? ಏನಂದ್ರು ರೀ? ಎಷ್ಟೋ ವಾಸಿಯಾಗಿದೆ ಅಂದ್ರು. 12 ದಿನ ಮಾತು ಬಿಟ್ಟಿದ್ದಕ್ಕೆ ಇಷ್ಟು ವಾಸಿಯಾಗಿದೆ, ಇನ್ನೊಂದು 4 ದಿನ ಮಾತು ಬಿಟ್ರೆ ಪೂರ್ತಿ ವಾಸಿ ಆಗುತ್ತೆ ಅಂದ್ರು. ಹೌದ್ ಕಣವ, ಈಗ ಸ್ವಲ್ಪ ಮಾತ್ ಬರ್ತಾ ಐತೆ. 15 ದಿನಕ್ಕೆಲ್ಲ ಪೂರ್ತಿ ಮಾತ್ ಬಂದ್ಬಿಡುತ್ತೆ ಬಿಡಿ. ಈಗ ನನ್ನ ಆರೋಗ್ಯ ತುಂಬಾ ಸುಧಾರಿಸಿದೆ, ನಾನ್ ಚೆನ್ನಾಗಿದ್ದೀನಿ. ನಿಜ ಹೇಳಿ, ನಾನ್ ಮಾತಾಡೋದಕ್ಕೆ ಹೇಗ್ ಮುಗ್ದಾರ ಹಾಕಿದ್ರಿ? ಏನ್ ಕುಡ್ಸುದ್ರಿ? ಅದು ನಿಮ್ ಆರೋಗ್ಯ ಸರಿ ಹೋಗ್ಲಿ ಅಂತ ನಾವಿಬ್ರು ಪ್ಲಾನ್ ಮಾಡಿ ಪಂಡಿತರಿಂದ ಕಷಾಯ ತಂದು ನಿಮಗ್ ಕುಡಿಸ್ರಿ. ಕೈ ಮುಗಿತೀನಿ ಕಣ್ರಮ್ಮ, ತುಂಬಾ ಒಳ್ಳೆ ಕೆಲಸ ಮಾಡಿರಿ. ಹಾಗೆ ನಿಮ್ಮಿಂದ ಇನ್ನೊಂದ್ ಸಣ್ಣ ಕೆಲಸ ಆಗ್ಬೇಕು. ಏನ್ ಹೇಳಿ? ನಮ್ಮೂರ್ನಾಗೆ ಇನ್ನೊಬ್ಳಿದಾಳೆ, ಅವಳನ್ನ ಎಲ್ರು ಚಿಕ್ಕಲ್ಲವ ಅಂತಾರೆ. ಅವ್ಳು ನನಗಿಂತ ಬಜಾರಿ, ನನಗಿಂತ ಮಾತ್ ಜಾಸ್ತಿ. ಅವಳನ್ನ ನಿಮ್ ಮನೆ ಕಳಿಸ್ಕೊಡ್ತೀನಿ. ಯಾಕೆ? ಅವಳು ಕಷಾಯ ಕುಡಿಸಿ ರಿಪೇರಿ ಮಾಡಿ.